ಸುವರ್ಣ ವಾಹಿನಿಯಲ್ಲಿ ಹೊಸ ಧಾರಾವಾಹಿ ಪ್ರಸಾರವಾಗುತ್ತಿದೆ. ಅದೇ ಲಕ್ಷ್ಮಿ ಟಿಫನ್ ರೂಮ್ ಎಂಬ ಹೊಸ ಧಾರಾವಾಹಿಯು ಸಂಜೆ 6:30ಕ್ಕೆ ಪ್ರಸಾರವಾಗುತ್ತಿದೆ. ಲಕ್ಷ್ಮಿ ಟಿಫನ್ ರೂಮ್ ಧಾರಾವಾಹಿಯಲ್ಲಿ ಸರಸ್ವತಿ ಮತ್ತು ವರಲಕ್ಷ್ಮಿ ಎಂಬ ಇಬ್ಬರು ಸ್ನೇಹಿತರು ಇರುತ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಒಟ್ಟಿಗೆ ಬೆಳೆಯುವ ಈ ಸ್ನೇಹಿತರದು ಒಂದೇ ಮನಸ್ಥಿತಿ. ಆದರೆ ಇಬ್ಬರ ಆಸೆಗಳು ಮಾತ್ರ ಬೇರೆ ಬೇರೆ. ಸರಸ್ವತಿಗೆ ಮದುವೆಯಾಗಿ ಸಂಸಾರ ನಡೆಸುವ ಪುಟ್ಟ ಮನಸ್ಸು. ಆದರೆ ವರಲಕ್ಷ್ಮಿಗೆ ಚೆನ್ನಾಗಿ ಓದಿ ಕಲೆಕ್ಟರ್ ಆಗುವ ಕನಸು. ಆದರೆ ಮನೆಯ ಪರಿಸ್ಥಿತಿ ವರಲಕ್ಷ್ಮಿಗೆ ಶ್ರೀಮಂತರ ಮನೆಗೆ ಮದುವೆಯಾಗುವ ಸ್ಥಿತಿ ಬಂದಿದೆ. ಈ ಧಾರಾವಾಹಿಯಲ್ಲಿ ನಾಯಕ ನಟನಾಗಿ ನಟ ವಚನ್ ಹೊಸಮತ್ ಬಣ್ಣ ಹಚ್ಚಿದ್ದಾರೆ. ಇನ್ನು ಧಾರಾವಾಹಿಯಲ್ಲಿ ನಟಿ ರಶ್ಮಿ HM ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಾಯಕಿ ಲಕ್ಷ್ಮಿಯ ಅಕ್ಕನ ಪಾತ್ರದಲ್ಲಿ ನಟಿ ರಶ್ಮಿ ಅವರು ಕಾಣಿಸಿಕೊಂಡಿದ್ದಾರೆ. ಲಕ್ಷ್ಮಿಗೆ ತಂದೆ ತಾಯಿ ಇಲ್ಲದ ಕಾರಣ ಅವಳು ಮತ್ತು ಅವಳ ತಂಗಿ ಇಬ್ಬರು ಕೂಡ ಅಕ್ಕನ ಆಸರೆಯಲ್ಲೇ ಇದ್ದು IAS ಆಗುವ ಕನಸು ಕಾಣುತ್ತಿದ್ದಾಳೆ. ಆದರೆ ಭಾವನಾದಿನಿಯ ಮದುವೆ ಮಾಡಲು ತಯಾರಿ ನಡೆಸುತ್ತಿದ್ದಾರೆ. ಇನ್ನು ಲಕ್ಷ್ಮಿ ತನ್ನ ಬಾಲ್ಯ ಸ್ನೇಹಿತೆ ಸರಸ್ವತಿಯ ಬಗ್ಗೆ ಚಿಂತಿಸುತ್ತಿದ್ದಾಳೆ. ಇವಳ ಬದುಕಿನಲ್ಲಿ ಯಾವೆಲ್ಲ ಕಷ್ಟಗಳು ಎದುರಾಗಬಹುದು ಹಾಗೂ ಲಕ್ಷ್ಮಿ ತನ್ನ IAS ಕನಸನ್ನ ನನಸು ಮಾಡಿಕೊಳ್ಳುತ್ತಾಳ ಎಂಬುದೇ ಧಾರಾವಾಹಿಯ ಕತೆ. ಇನ್ನು ನಟಿ ರಶ್ಮಿ ಅವರು ಈಗಾಗಲೇ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸತ್ಯ ಧಾರಾವಾಹಿಯಲ್ಲಿ ಕೀರ್ತನಾ ಪಾತ್ರವನ್ನ ನಿಭಾಯಿಸುತ್ತಿದ್ದಾರೆ. ತಿಂಗಳ ಹಿಂದೆಯಷ್ಟೇ ಕೀರ್ತನಾ ಪಾತ್ರಧಾರಿ ಬದಲಾಗಿದ್ದು ಅನು ಜನಾರ್ದನ್ ಅವರ ಬದಲಿಗೆ ರಶ್ಮಿ ಅವರು ಪಾತ್ರವನ್ನ ನಿಭಾಯಿಸುತ್ತಿದ್ದಾರೆ. ಈಗಾಗಲೇ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ರಶ್ಮಿ ಅವರು ಕೆಲ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಅಲ್ಲದೆ ನಿರೂಪಕಿಯಾಗಿಯೂ ಹಲವು ವರ್ಷಗಳಿಂದ ಕಿರುತೆರೆಯಲ್ಲಿ ನೆಲೆಯೂರಿದ್ದಾರೆ. ರಶ್ಮಿ ಅವರ ತಂದೆ ಮುರಳೀಧರ್ ಇನ್ಶೂರೆನ್ಸ್ ಕಂಪನಿಯಲ್ಲಿದ್ದಾರೆ. ತಾಯಿ ಶ್ರೀದೇವಿ ಕೂಡ BSNL ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಮೈಸೂರಿನಲ್ಲಿ ಹುಟ್ಟಿ ಬೆಳೆದ ರಶ್ಮಿ ಅವರಿಗೆ ತಮ್ಮನಿದ್ದು ಅವರು ಕೂಡ ಇಂಜಿನಿಯರಿಂಗ್ ಮಾಡಿಕೊಂಡಿದ್ದಾರೆ. ಓದು ಮುಗಿದ ಬಳಿಕ ಬೆಂಗಳೂರಿಗೆ ಶಿಫ್ಟ್ ಆದ ಕುಟುಂಬ ಸದ್ಯ ಇಲ್ಲೇ ನೆಲೆಸಿದ್ದಾರೆ. ರಶ್ಮಿ ಅವರು ಇಂಜಿನಿಯರಿಂಗ್ ಮಾಡಿಕೊಂಡು 6-7 ವರ್ಷ ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡಿದ್ದಾರೆ. ನಂತರವಷ್ಟೇ ಉದಯ ಮ್ಯೂಸಿಕ್ನಲ್ಲಿ ನಿರೂಪಕಿಯಾಗಿ ಅರೆಕಾಲಿಕ ಕೆಲಸವನ್ನ ಆರಂಭಿಸಿದ್ದರು. ನಂತರ ನಟಿಯಾಗುವ ಆಸೆ ವ್ಯಕ್ತಪಡಿಸಿದ ರಶ್ಮಿ ಉದಯ ವಾಹಿನಿಯಲ್ಲಿ ಪ್ರಸಾರವಾದ ನಂದಿನಿ ಧಾರಾವಾಹಿಗೆ ಮೊದಲ ಬಾರಿಗೆ ಬಣ್ಣ ಹಚ್ಚಿದರು. ಇದರಲ್ಲಿ ನೀಲಿ ಪಾತ್ರದಲ್ಲಿ ನಟಿಸಿದ್ದರು. ನಂತರದ ದಿನದಲ್ಲಿ ಒಂದೊಂದೇ ಧಾರಾವಾಹಿಗಳಲ್ಲಿ ಅವಕಾಶ ಸಿಗಲು ಶುರುವಾಯಿತು. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಜೀವ ಹೂವಾಗಿದೆ ಸೀರಿಯಲ್ನಲ್ಲಿ ನಟಿಸಿದರು. ಬಳಿಕ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಲಕ್ಷಣ ಧಾರಾವಾಹಿಯಲ್ಲಿ ನಕ್ಷತ್ರ ಅತ್ತೆಗೆ ಆಗಿ ಕಾಣಿಸಿಕೊಂಡರು. ಬಳಿಕ ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಭಾಗವಹಿಸಿದರು. ಸದ್ಯ ಸತ್ಯ ಧಾರಾವಾಹಿಯಲ್ಲಿ ಕೀರ್ತನಾ ಆಗಿದ್ದು ಮುಂದೆ ಲಕ್ಷ್ಮಿ ಟಿಫನ್ ರೂಮ್ ಧಾರಾವಾಹಿಯಲ್ಲೂ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.